ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಅದ್ಭುತವಾಗಿ ಅನಸ್ತಾಶಿಯಾ ಕತೆ ಮುಂದುವರಿತಾ ಇದೆ. ಅನಸ್ತಾಶಿಯಾ ದ ರಿಂಗಿಂಗ್ ಸೆಡರ್ಸ್ ಆಫ್ ರಷ್ಯಾ ಈ ಬುಕ್ ಹಿಂದಿನ ಆಳದ ಮಾತುಗಳು ಏನು ಅಂತ ತಿಳಿಬೇಕು ಅಂದರೆ ನಾವು ಪದೇ ಪದೇ ಅವಳು ಆಡಿದ ಪದಗಳನ್ನು, ಮಾತುಗಳನ್ನು, ಸನ್ನಿವೇಶಗಳನ್ನು ನಾವು ಮೆಲುಕು ಹಾಕ್ತಾ ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾವು ಅನಸ್ತಾಶಿಯಾ ಎಪಿಸೋಡ್ಸನ್ನು ಮತ್ತೆ ಮತ್ತೆ ತಿರುಗಿ ನೋಡಬೇಕು. ಕಾರಣ ಇದು ಕಥೆ ಅಲ್ಲ. ಇಲ್ಲಿ ಸಾಧಕರಿಗೆ ಬೇಕಾಗಿರುವ ಪರಮಜ್ಞಾನ ಏನಿದೆಯೋ ಯಾವುದನ್ನು ತಿಳಿಸಲು ವಿಶ್ವದಲ್ಲಿ ಇರುವ ಎಲ್ಲ ಸ್ಪಿರಿಚುವಲ್ ಮಾಸ್ಟರ್ಸ್ ತಮ್ಮದೇ ಆದ ರೀತಿಯಲ್ಲಿ ಯಾವುದನ್ನು ಹೇಳಬಯಸಿದಾರೋ, ಅದು ಸೈನ್ಸ್ ಆಗಿರಬಹುದು, ವೇದಗಳೇ ಆಗಿರಬಹುದು, ಶಾಸ್ತ್ರಗಳೇ ಆಗಿರ್ಬೋದು, ಉಪನಿಷತ್ಗಳೇ ಆಗಿರಬಹುದು, ಹಾಗೆಯೇ ಈಗಿನ ಕೆಲವು ಮಾಸ್ಟರ್ಸೇ ಆಗಿರಬಹುದು, ಇವರೆಲ್ಲರೂ ಹೇಳಬಯಸ್ತಿರೋದೇನು ಅನ್ನುವ ಸಾರವನ್ನು ಅನಸ್ತಾಶಿಯಾ ತುಂಬ ಸಿಂಪಲ್ಲಾಗಿ ನಮಗೆ ಅನುಗುಣವಾಗಿ, ನಮಗೆ ಅಳವಡಿಸಲು ಅನುಕೂಲವಾಗಿ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾಳೆ. ಸೊ ಹಿಂದಿನ ಎಪಿಸೋಡಲ್ಲಿ ನಾವು ನೋಡಿದ್ದು ಹೇಗೆ ಅನಸ್ತಾಶಿಯಾ ಬುಕ್ ಕವರ್ ಪೇಜ್ ರೆಡಿ ಆಯಿತು, ಯಾರಿಂದ ಆಯಿತು, ಇಂಥ ಪರಿಸ್ಥಿತಿಗಳಲ್ಲಾಯಿತು ಅಂತ. ಹಾಗೆಯೇ ವ್ಲಾಡಮಿರ್ ಇನ್ನು ಬುಕ್ ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲನೆಯ ಬುಕ್ ಪ್ರಿಂಟ್ ಆಗಿ ಬಂತು. ಅದಾದ ಮೇಲೆ ಅವರಿಗೆ ಆಗ ಅನಸ್ತಾಶಿಯಾ ಆಡಿದ ಪ್ರತಿಯೊಂದು ಮಾತು ಈಗ ಅವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿ, ಯಾಕೆಂದರೆ ನಮ್ಮ ಅನುಭವಕ್ಕೆ ಬರೋವರೆಗೂ ಜ್ಞಾನದ ಮಾತು ಬರೀ ಪುಸ್ತಕದ ಮಾತಾಗಿರುತ್ತೆ, ಇಲ್ಲ ಕೇಳಿದ ಮಾತಾಗಿರುತ್ತೆ, ಬರೀ ಪದಗಳಲ್ಲಿ, ಶಬ್ದಗಳಲ್ಲಿ, ಸೌಂಡಲ್ಲಿ ಮಾತ್ರ ಉಳಿದಿರುತ್ತೆ. ಈಗ ರಿಯಾಲಿಟಿ ನೋಡ್ತಾ ಇದ್ದರೆ ಅವರಿಗೆ ಆಶ್ಚರ್ಯ ಆಗುತ್ತೆ. ಅನಸ್ತಾಶಿಯಾ ಹೇಳಿದ ಪ್ರತಿಯೊಂದು ನಡೀತಾ ಇದೆ ಅಲ್ಲ, ಅವಳು ಹೆಂಗೆ ಹೇಳಿದ್ಲು ಹಾಗೇ ಎಲ್ಲ ನಡೀತಾ ಇದೆ ಅಲ್ಲ, ಎಂಥ ಅದ್ಭುತವಾದ ಜ್ಞಾನ ಅಡಗಿದೆ ಅಲ್ಲ ಅವಳಲ್ಲಿ. ಕಾಡಲ್ಲಿದ್ದರೂ ಅವಳಲ್ಲಿ ಅಷ್ಟೊಂದು ಜ್ಞಾನ ಇದೆ ಅಲ್ಲ. ಹಾಗೆಯೇ ಅವಳು ಇನ್ನೂ ಎಷ್ಟೋ ವಿಷಯಗಳು ಹೇಳಿದ್ದಾಳೆ. ಅದನ್ನೆಲ್ಲ ನಾನು ಪ್ರಪಂಚಕ್ಕೆ ಖಂಡಿತವಾಗ್ಲೂ ತಿಳಿಸಲೇಬೇಕು, ಇದು ನನ್ನ ಕರ್ತವ್ಯ, ನನ್ನ ಧರ್ಮ ಅನ್ನೋದನ್ನು ವ್ಲಾಡಮಿರ್ ತಿಳ್ಕೊಳ್ತಾರೆ. ಯಾಕೆಂದರೆ ಅನಸ್ತಾಶಿಯಾ ಓನ್ಲಿ ತನಗಾಗಿ ಮತ್ತು ವ್ಲಾಡಮಿರ್ಗಾಗಿ ಯಾವುದರ ಕನಸನ್ನು ಕಂಡಿಲ್ಲ. ಅವನನ್ನು ಶ್ರೀಮಂತಗೊಳಿಸಬೇಕು, ಅವನಿಗೆ ದುಡ್ಡು ಬರಬೇಕು ಅಂತ ಪುಸ್ತಕ ಪ್ರಿಂಟ್ ಮಾಡಲು ಹೇಳಿಲ್ಲ. ಅವಳ ಉದ್ದೇಶ ಏನಾಗಿತ್ತು ಅಂದರೆ ಡಾರ್ಕ್ ಫೋರ್ಸಸ್ ನಮ್ಮೆಲ್ಲರ ಮತಿಯನ್ನು ಕ್ಲೋಸ್ ಮಾಡಿ, ಅಂದರೆ ಅದನ್ನು ಕಂಪ್ಲೀಟ್ಲಿ ಕೆಲಸ ಮಾಡದಂತೆ ಮಾಡಿ ಅದು ಜಯ ಗಳಿಸಲು ಅವಕಾಶ ಮಾಡಿಕೊಡ್ಬಾರ್ದು. ಆದಷ್ಟು ಲೈಟ್ ಗೆಲ್ಲಬೇಕು, ಬೆಳಕು ತುಂಬಿ ಹರಿಯಬೇಕು, ಎಲ್ಲೆಡೆ ಬೆಳಕಾಗಬೇಕು. ಅಷ್ಟೇ ಸ್ಟ್ರಾಂಗ್ ಆಗಿ ಫೈಟ್ ನಡೀತಾ ಇದೆ ಅನ್ನೋದನ್ನು ಮತ್ತೆ ಮತ್ತೆ ತಿಳಿಸಿಕೊಡ್ತಾಳೆ ಅನಸ್ತಾಶಿಯಾ. ಡಾರ್ಕ್ ಎನರ್ಜೀಸ್, ಡಾರ್ಕ್ ಫೋರ್ಸಸ್ ಏನಿದೆಯೋ ಅವು ತಮ್ಮ ಕೆಲಸ ಮಾಡ್ತಾನೆ ಇರ್ತವೆ. ಆಗಾಗ ಹೀಗಾಗಿ ಅದು ಮೇಲೆ ಒಂದೊಂದು ಬಬಲ್ ಥರ ಬರ್ತಾ ಇರುತ್ತೆ. ಅದನ್ನು ನಾವು ಹೆಚ್ಚು ಗಮನಿಸದೆ ಲೈಟಿನೆಡೆಗೆ ನೋಡ್ತಾ ಇರಬೇಕು, ಲೈಟಿನ ಬಗ್ಗೆ ಮಾತಾಡಬೇಕು, ಲೈಟ್ ಆಹ್ವಾನ ಆಗಬೇಕು. ಲೈಟ್ ಅಂದರೆ ಲವ್ ಎನರ್ಜಿ. ಸೊ ಕತೆ ಮುಂದೆ ಬರೆಯುತ್ತೆ. ವ್ಲಾಡಮಿರ್ ಮೊದಲನೇ ಬುಕ್ಕು ಪ್ರಿಂಟ್ ಮಾಡಿ, ಆ ಬುಕ್ಕು ಪ್ರಿಂಟ್ ಆಗಲು ಎಷ್ಟೋ ಸ್ಟೂಡೆಂಟ್ಸ್ ಸಹಾಯ ಬರ್ತಾ ಇದೆ. ಹಾಗೆ ಎಡಿಟಿಂಗ್ ಆಯಿತು, ಪ್ರಿಂಟ್ ಆಯಿತು, ಇನ್ನು ಸೇಲ್ಸ್ ಆಗಬೇಕಲ್ಲ, ಮಾರ್ಕೆಟಲ್ಲಿ ಹೇಗೆ ಸೇಲ್ ಆಗಬೇಕು. ಇವ್ರಿಗೆ ಪಬ್ಲಿಷ್ ಮಾಡಿ ಆಯಿತು ಅಂದರೆ ಬುಕ್ ಪ್ರಿಂಟ್ ಆಯಿತು. ಈಗ ಜನಗಳವರೆಗೆ ತಲುಪಿಸೋದು ಹೇಗೆ? ಯಾರು ಓದ್ತಾರೆ? ಯಾರು ವ್ಲಾಡಮಿರ್? ಯಾರು ಅನಸ್ತಾಶಿಯಾ? ಈ ರಿಂಗಿಂಗ್ ಸೆಡರ್ಸ್ ಅಂದರೆ ಏನು ಗೊತ್ತಿಲ್ಲ ಅಂದರೆ ನಾಳೆ ಈಗ ಈ ಕತೆ ಕೇಳದೇ ಇದ್ದರೆ ನಾವೇ ಒಂದು ವೇಳೆ ಮಾರ್ಕೆಟಿಗೆ ಹೋಗಿದ್ದಾಗ ಅಲ್ಲಿ ಪುಸ್ತಕ ಇದ್ದರೆ ನಾವು ಅದನ್ನು ನೋಡ್ತಾ ಇದ್ದಿಲ್ಲ. ಯಾವುದೋ ರಷ್ಯಾ ಕತೆ ಬಿಡು, ಅನಸ್ತಾಶಿಯಾ ಅಂದರೆ ಯಾವುದೋ ಒಂದು ಹುಡುಗಿ ಕತೆ ಬಿಡು ಅಂತ ನಾವು ಬಿಡ್ತಾ ಇದ್ವಿ. ಆದರೆ ಇಲ್ಲಿ ಸೇಲ್ ಹೇಗಾಯಿತು ಅನ್ನೋದನ್ನೆಲ್ಲ ವ್ಲಾಡಮಿರ್ ಹೇಳ್ತಾ ಇದ್ದಾರೆ. ಇನ್ನೂ ನೋಡಿ ಬುಕ್ ಪ್ರಿಂಟ್ ಆಗಿದೆ, ಇನ್ನೂ ಬಡತನ ಹೋಗಿಲ್ಲ. ಸೊ ಹೀಗಾಗಿ ಅವರು
ಅಲ್ಲಲ್ಲಿ ಆದಷ್ಟು ಇರುವ ಸ್ವಲ್ಪ ದುಡ್ಡನ್ನು ಸಂಭಾಳಿಸಿ ಇಟ್ಕೊಳ್ಳೋದು, ಖರ್ಚು ಮಾಡದೇ ಇರೋದು ಮಾಡ್ತಾ ಇರ್ತಾರೆ. ಬುಕ್ ಪ್ರಿಂಟ್ ಆಗಿರುತ್ತೆ, ಒಸ್ಸಪ್ಪ ಅಂತ ಕೂತ್ಕೊಂಡು ಒಂದು ಯಾವುದೋ ಕ್ಯಾಫೆಟೇರಿಯಾದಲ್ಲಿ ಖುಷಿ ಪಡ್ತಾ ಇರ್ತಾರೆ ಬುಕ್ಸ್ ಮುಂದೆ ಇಟ್ಕೊಂಡು. ಅನಸ್ತಾಶಿಯ ಮಾತು ನಿಜವಾಯ್ತಲ್ಲ ಅಂತ. ಆಗ ಯಾರೋ ಬಂದು ನೋಡ್ತಾರೆ ಆ ಬುಕ್ಕು. ನೋಡಿಬಿಟ್ಟು ಏನಿದು ವಿಷಯ ಅಂತ ಹೇಳಿದಾಗ ಇವರು ಅದನ್ನು ತಿಳಿಸ್ತಾರೆ. ಅನಸ್ತಾಶಿಯ ಯಾರು ಏನು ಅಂತ ಒಂದೇ ಸ್ವಲ್ಪ ಮಾತಲ್ಲಿ, ಸ್ವಲ್ಪ ವಾಕ್ಯಗಳಲ್ಲಿ ತಿಳಿಸ್ತಾರೆ. ಖುಷಿಪಟ್ಟು ಅವಳು ಸ್ವಲ್ಪ ವಯಸ್ಸಾದವಳು ಇರ್ತಾಳೆ, ಓಲ್ಡ್ ವುಮೆನ್ ಅಂತ ಬರೆದಿದ್ದಾರೆ. ಆ ಪುಸ್ತಕ ತೊಗೊಂಡು ಹೋಗಿ ಅವಳು ಓದ್ತಾಳೆ. ಮಾರನೇ ದಿನ ಮತ್ತೆ ಅವರು ಅದೇ ಕೆಫೆಟೇರಿಯಲ್ಲಿ ಕೂತ್ಕೊಂಡಾಗ ಬರ್ತಾಳೆ, ಖುಷಿ ತೋರಿಸ್ತಾಳೆ. ಓ ಮೈ ಗಾಡ್, ಇಷ್ಟು ಚೆನ್ನಾಗಿದೆ, ಇದು ಪ್ರತಿಯೊಬ್ಬರಿಗೂ ತಲುಪಬೇಕಾದ ವಿಷಯಗಳು ಇದರಲ್ಲಿ ಅಡಗಿದೆ, ಖಂಡಿತವಾಗ್ಲೂ ಇದನ್ನು ಪ್ರತಿಯೊಬ್ಬರು ಓದಬೇಕು ಅಂತ. ಈಗ ಹೇಗೆ ನಾನು ತಪನ ಪಡ್ತಾ ಇದ್ದೀನಲ್ವ, ಹಾಗೆ ಅವಳು ಹೇಳ್ತಾಳೆ, ನಾನು ಈ ಪುಸ್ತಕವನ್ನು ನಾನು ತೊಗೊಂಡು ಹೋಗಿ ನನಗೆ ಗೊತ್ತಿದ್ದವ್ರಿಗೆ ಕೊಡ್ರಿ ಅಂತ ಸ್ವಲ್ಪ ಬುಕ್ಸ್ ತೊಗೊಂಡು ಹೋಗಿ ಎಲ್ಲರಿಗೂ ಹಿಡಿದು ಅನಸ್ತಾಶಿಯ ಕತೆ ಹೇಳಿ ಬುಕ್ ಸೇಲ್ ಮಾಡ್ತಾಳೆ. ಸೊ ಈ ರೀತಿಯಾಗಿ ಅನಸ್ತಾಶಿಯ ಮೊದಲನೆಯ ಬುಕ್ಕು ಸೇಲ್ ಆಗಲಿಕ್ಕೆ ಶುರುವಾಯಿತು ಮೈ ಡಿಯರ್ ಫ್ರೆಂಡ್ಸ್. ಮೊದಲಿಗೆ ವ್ಲಾಡಮೇರ್ ಕತೆ ಮಾಡಿ ಫಸ್ಟು ಸ್ವಲ್ಪ ಕತೆ ಹೇಳಿ ಅದರಲ್ಲಿ ಇಂಟ್ರೆಸ್ಟ್ ಹುಟ್ಟಿದ ಮೇಲೆ ಬುಕ್ ಸೇಲ್ ಮಾಡೋರು. ಆ ಥರ ಯಾರು ಬುಕ್ ಪರ್ಚೇಸ್ ಮಾಡ್ತಾಯಿದ್ರೋ ಅವರು ಅದೇ ಆನಂದದಿಂದ, ಅದೇ ಒಂದು ಉತ್ಸಾಹದಿಂದ ಮತ್ತೊಬ್ಬರಿಗೆ ಹೇಳಿ ಈ ಬುಕ್ಸನ್ನು ಸೇಲ್ ಮಾಡಲು ಶುರು ಮಾಡಿದರು. ಸೊ ಹೀಗಾಗಿ ಇದಕ್ಕೆ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಬೇಕಾಗಲಿಲ್ಲ, ಓದುಗರೇ ಇದಕ್ಕೆ ಸೇಲ್ಸ್ಮೆನ್ ಆದರು ಅಂತ ವ್ಲಾಡಮೇರ್ ಹೇಳ್ತಾ ಇದ್ದಾರೆ. ಯಾರು ಓದಿದರೋ ಅವ್ರೇನು ಆಸೆ ಪಟ್ಟರು ಅಂದರೆ, ಓಮಾಯ್ ಈ ಬುಕ್ ಹೋಗಬೇಕು, ಇದನ್ನು ಓದಬೇಕು ಜನ. ಸೊ ಹೀಗೆ ಸೇಲ್ಸ್ ಆಗ್ತಾ ಇದೆ, ನಿಧಾನಕ್ಕೆ ದುಡ್ಡು ಬರ್ತಾ ಇದೆ. ಆದರೂ ದುಡ್ಡು ಖರ್ಚು ಮಾಡುವ ಮನಸ್ಸು ಈಗ ಬರ್ತಾ ಇಲ್ಲ. ಸೊ ಆಗಾಗ ಹೊರಗಡೆ ಅದು ಇದು ತಿನ್ನಲಾರ್ದೆ ಊಟದ ಸಮಯವನ್ನು ಹಾಗೆ ಮೀರಿದ್ರು ಅವ್ರ ಮನೆಗೆ ಹೋಗಿನೇ ಊಟ ಮಾಡೋದು, ಆ ಥರ ಮಾಡ್ತಾ ಇರ್ತಾರೆ. ಸೊ ಒಂದು ಸಮಯ ಏನಾಗುತ್ತೆ, ಇವ್ರು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಹೊಟ್ಟೆಯಲ್ಲಿ ಹಸು ಆಗ್ತಾ ಇದೆ, ಪಾಕೆಟಲ್ಲಿರೋ ದುಡ್ಡನ್ನು ನೆನೆಸ್ಕೊಂಡು ಈಗ ಸೆಕೆಂಡ್ ಬುಕ್ ಬರಿಬೇಕಲ್ಲ, ಅದಕ್ಕೆ ಬೇಕಾಗಿರೋ ಖರ್ಚಲ್ಲ ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇದ್ದಾರೆ. ದುಡ್ಡನ್ನು ಖರ್ಚು ಮಾಡಬಾರ್ದು, ಇದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು ಅಂತ. ಹಾಗೆ ದಾಟ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ತಿಂಡಿಯ ಅಂಗಡಿ ಇರುತ್ತೆ. ಅವನಿಗೆ ಒಂದು ಮಾತು ಕೇಳಿಸುತ್ತೆ, ಉಪವಾಸ ಇರಬೇಡ ವ್ಲಾಡಮೇರ್, ಏನಾದರೂ ತಿನ್ನು ಅಂತ. ಅಯ್ಯೋ ದುಡ್ಡು ಕಡಿಮೆ, ಇದನ್ನು ಉಳಿಸ್ಬೇಕು ನಾನು ಅಂತ. ಅಂಗಡಿಯನ್ನು ದಾಟಿದ ತಕ್ಷಣ, ಈ ಅಂಗಡಿಯಲ್ಲಿ ಸಿಗುವುದು ಅದನ್ನು ಒಂದು ಯಾವುದೋ ಬನ್ ಹೆಸರು ಹೇಳಿ ಅದನ್ನು ತಿನ್ನು, ಉಪವಾಸ ಇರಬೇಡ, ನೀನು ಉಪವಾಸ ಇದ್ದರೆ ಇನ್ನು ದುಡ್ಡು ಹೆಚ್ಚಾಗತ್ತಾ? ಅವನಿಗೆ ಆಶ್ಚರ್ಯ ಅನಿಸುತ್ತೆ, ಯಾರು ಮಾತು ಕೇಳಿಸ್ತಾ ಇದೆ ನನಗೆ, ಯಾರು ನನಗಿದು ತಿನ್ನು ಅಂತ ಇದ್ದಾರೆ ಅಂತ. ತಕ್ಷಣ ಧ್ವನಿಯನ್ನು ಗುರುತಿಸಿ, ಅನಸ್ತಾಶಿಯ ನನ್ನ ಜೊತೆಲಿ ಮಾತಾಡ್ತಾ ಇದ್ದಾಳೆ, ಅವಳು ಮಾತಾಡಿದ್ದು ನನಗೆ ಕೇಳಿಸ್ತಾ ಇದೆ, ಇದು ಹೇಗೆ ಸಾಧ್ಯ? ಅನಸ್ತಾಶಿಯ, ನೀನಾ ನನ್ನ ಜೊತೆಲಿ ಮಾತಾಡ್ತಾ ಇರೋದು ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಹೌದು ನಾನೇ ಮಾತಾಡ್ತಾ ಇರೋದು. ಅವನು ಹೇಳ್ತಾನೆ, ಅದು ಹೇಗೆ ನನಗೆ ಕೇಳಿಸ್ತಾ ಇದೆ? ನೀನೆಲ್ಲೋ ಅಲ್ಲಿ ರಷ್ಯನ್ ಕಾಡಲ್ಲಿದೆಯಾ, ನಾನು ಮಾಸ್ಕೋದಲ್ಲಿದ್ದೀನಿ, ನೀನು ಟೈಗರ್ ರೀಜನಲ್ಲಿದೆಯಾ ಅಂತ ಹೇಳಿದರೆ, ಇಲ್ಲ ನೀನು ಕೇಳುವಂತ ಆಗಿದೆಯಾ, ಅದಕ್ಕೆ ನನಗೆ ಕೇಳಿಸ್ತಾ ಇದೆ. ನಾನು ಯಾವಾಗಲೂ ನಿನ್ನ ಜೊತೆಲಿ ಮಾತಾಡ್ತಾನೆ ಇರ್ತೀನಿ, ಆದರೆ ನಿನ್ನವರೆಗೆ ಮಾತು ತಲುಪ್ತಾ ಇಲ್ಲ. ಊಟ ಮಾಡು ಮೊದಲು, ನೀನು ಎಷ್ಟು ಕಷ್ಟಪಡ್ತಾ ಇದೆಯಾ ನಾನೆಲ್ಲ ನೋಡ್ತಾ ಇದ್ದೀನಿ. ಅವನಿಗೆ ಅವಾಗ ಫಸ್ಟ್ ಟೈಮ್ ಹೇಳ್ಕೊಳ್ಳೋಕ್ಕೆ ಒಬ್ಬರು ಸಿಕ್ಕಿದ್ದಾರೆ ಅಂತ ಹೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ, ನನ್ನ ಪಟ್ಟಿರೋ ಕಷ್ಟ ಏನು ಅಂತ. ಆಗ ಅನಸ್ತಾಶಿಯ ಹೇಳ್ತಾಳೆ, ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ನಿನ್ನ ಜೊತೆಲಿ ಮಾತಾಡಬೇಕು ಅಂತ, ಕೂಗಿ ಕೆಲವೊಂದು ಸರ್ತಿ ಮಾತಾಡಿದೆ, ಕಿರ್ಚಿ ಮಾತಾಡಿದೆ, ನಿನ್ನ ಕಿವಿಯವರಿಗೆ ಹೋಗಲಿಲ್ಲ. ಅದಕ್ಕೆ ಒಂದು ಸರ್ತಿ ನಾನು ಹಾಡಿ ಪ್ರಯತ್ನ ಪಟ್ಟೆ ನಿನಗೆ ಕಮ್ಯುನಿಕೇಟ್ ಮಾಡೋದು. ಅದೇ ನೀನು ಇಬ್ಬರು ಹುಡುಗಿಯರು ಮಾತಾಡೋದು ಕೇಳಿಸ್ಕೊಂಡೆ ಅಲ್ಲ, ಆವಾಗ ನಾನು ಹಾಡಿ ಆ ಹುಡುಗಿಯರ ಮೂಲಕ ನಿನಗೆ ಕೇಳೋ ಹಾಗೆ ಮಾಡಿದೆ, ನನ್ನ ನೆನಪು ಬರೋ ಹಾಗೆ ಮಾಡಿದೆ ಅಂತ. ಓ, ಆ ಶರೀರ ಅವರದಾಗಿತ್ತು, ಧ್ವನಿ ಅವರದಾಗಿತ್ತು, ಆದರೆ ಹಾಡು ಅನಸ್ತಾಶಿಯದಾಗಿತ್ತು. ನೋಡಿ ಕಮ್ಯುನಿಕೇಷನ್ ಅಂದರೆ ಹೇಗೆ ನಡೆಯುತ್ತೆ ಅಂತ. ಆಗ ಹೇಳ್ತಾಳೆ, ನನಗೆ ಇಷ್ಟು ಸಂಕಟ, ನಿಂದೆಲ್ಲ ನೋಡ್ತಾ ಇದ್ದೀನಿ, ನನಗೆ ಆತುರ ಜಾಸ್ತಿ ಆಗ್ತಾಯಿತ್ತು ನಿನ್ನ ಜೊತೆಲಿ ಮಾತಾಡೋಕ್ಕೆ. ಒಂದೊಂದು ಸರ್ತಿ ನಾನು ತುಂಬ ಸಂಕಟ ಪಟ್ಟರೆ ನನ್ನ ಎದೆ ಹಾಲು ಉಕ್ಕಿ ಓವರ್ಫ್ಲೋ ಆಗಿಬಿಡೋದು ಅಂತ. ಅವನಂತ, ಎದೆ ಹಾಲು ನಿಂಗೆ ಬೇಬಿ ಆಯಿತಾ ಅಂತ. ಆಗಲೇ ನೋಡಿ ಎಷ್ಟೋ ವರ್ಷ, 1 ವರ್ಷ ಕಳೀತಾ ಇದೆ. ಅವಳು ಹೇಳ್ತಾಳೆ, ಹೌದು ನನಗೆ ಮಗು ಆಗಿದೆ, ಮಗ ಹುಟ್ಟಿದಾನೆ ನಿನಗೆ.
ಖುಷಿ ಅಂದರೆ ಖುಷಿ ಆಗುತ್ತೆ ವ್ಲಾಡಮಿರ್ಗೆ. ನೀನು ಹೇಳಿದಂತೆ ಎಲ್ಲ ಆಗ್ತಾ ಇದೆ ಅನಸ್ತಾಶಿಯಾ. ನೀನು ಯಾವ್ಯಾವ್ದು ಎಲ್ಲೆಲ್ಲಿ ಹೋಗು ಅಂದಿದ್ದೆ, ಹೇಗೆ ಮಾಡು ಅಂದಿದೆ, ಅದು ಹಾಗೆ ಮಾಡ್ತಾ ಇದ್ದೀನಿ. ನೀನು ಹೇಳಿದಾಗೆ ಎಲ್ಲ ನಡೀತಾ ಇದೆ. ಹಾಗೆಯೇ ನೀನು ಹೇಳಿದಾಗೇ ಮಗುನೂ ಹುಟ್ಟುಬಿಡ್ತಾ. ನೀನು ಹೇಳಿದೆ ಅದೇನೋ ಅದು ಹುಟ್ಟೋ ಸಮಯದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ, ಅದಕ್ಕೆ ಅದು ಲೇಟಾಗಿ ಹುಟ್ಟೋ ಹಾಗೆ ಮಾಡ್ತೀನಿ ಅಂತ. ಏನಾಯಿತು? ಸರಿಯಾದ ಸಮಯಕ್ಕೆ ಹುಟ್ಟಿತಾ? ಹೆಂಗಾಯಿತು? ಏನಾಯಿತು ಅಂತ ಅವಳು ಹೇಳ್ತಾಳೆ, ನೀನು ಏನು ಯೋಚನೆ ಮಾಡಬೇಡ, ತುಂಬ ಆರಾಮಾಗಿ ಮಗು ಹುಟ್ಟಿದೆ, ತುಂಬ ಚೆನ್ನಾಗಿದ್ದಾನೆ, ಚೆನ್ನಾಗಿ ಹಾಲು ಕುಡ್ಕೊಂಡಿದ್ದಾನೆ. ಈಗಲೂ ನಾನು ಅವನಿಗೆ ಹಾಲು ಕುಡಿಸ್ತಾ ಇದ್ದೀನಿ. ಅವಾಗ ಹೇಳ್ತಾನೆ, ನೀನಂದೆ ನಾನು ಮಾತು ಕೇಳಲಿಲ್ಲ ಅಂದರೆ ನೀನು ಗಟ್ಟಿಯಾಗಿ ಕೂಗ್ತಾ ಇದ್ದರೆ ನಿನ್ನ ಹಾಲು ಉಕ್ಕಿ ಹೋಗ್ತಾ ಇತ್ತು ಅಂತ. ಆ ಥರ ಎಫೆಕ್ಟ್ ಆಗುತ್ತಾ ಅಂದರೆ ಅವಳು ಹೇಳ್ತಾಳೆ, ಹೌದು ಆಗುತ್ತೆ ಅಂತ. ಆಗ ವ್ಲಾಡಮಿರ್ ಒಂದು ನಿಮಿಷ ಯೋಚನೆ ಮಾಡಿ ನನಗಿರುವ ಕಷ್ಟಗಳು ಹೇಳಿ, ಅವಳ ಮನಸ್ಸಿಗೆ ನೋವಾಯಿತು ಅಂದರೆ, ಹಾಲು ಒಡೆದು ಹೋಗಿ ಮಗುಗೆ ಹಾಲು ಇಲ್ದಂಗೆ ಆಯಿತು ಅಂದರೆ ಅಂತೆಲ್ಲ ಯೋಚನೆ ಮಾಡಿ ತನ್ನ ಕಷ್ಟಗಳನ್ನು ಹೇಳ್ಕೋಬೇಕು ಅಂತ ಅಂದ್ಕೊಂಡವನು ಅದನ್ನು ತಡಿತಾನೆ. ಆಗ ಹೇಳ್ತಾನೆ, ಅನಸ್ತಾಶಿಯಾ ಅಷ್ಟೇನು ಕಷ್ಟ ಇಲ್ಲ. ಯಾವುದೇ ಬಿಸ್ನೆಸ್ ಆಗಲಿ, ಬಿಸ್ನೆಸ್ ಪ್ಲ್ಯಾನ್ ಮಾಡಿದರೆ ಒಂದು ಸ್ವಲ್ಪ ಟೆನ್ಷನ್ ಇರುತ್ತಲ್ಲ, ಆಮೇಲೆ ಅದಕ್ಕೆ ಪ್ಲ್ಯಾನ್ ಪ್ರಕಾರ ಎಲ್ಲ ಕೆಲಸ ನಡೆದರೆ ಟೆನ್ಷನ್ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಈ ಪುಸ್ತಕ ಬರೆಯೋದಾಗಲಿ, ನೀನು ಹೇಳಿರುವ ಮಾತುಗಳಲ್ಲಾಗಲಿ ಒಂದು ಸ್ವಲ್ಪ ತೊಂದರೆ ಆಯ್ತಷ್ಟೇ ವಿನಃ ನನಗೆಲ್ಲ ಅನುಕೂಲವಾಗಿದೆ. ನೀನು ಹೇಳಿದಂತೆ ಎಲ್ಲ ಆಗ್ತಾಯಿದೆ, ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ತಾನೆ. ಯಾಕೆಂದರೆ ಯೋಚನೆ ಮಾಡ್ತಾನೆ, ನನ್ನಿಂದ ಅವಳಿಗೆ ಮನಸ್ಸಿಗೆ ಬೇಜಾರಾಗಬಾರ್ದು. ಆಗ ಮತ್ತೆ ಇಬ್ಬರು ಮಾತಾಡ್ಕೊಳ್ತಾರೆ. ಅನಸ್ತಾಶಿಯಾ, ನೀನು ಈ ರೀತಿ ನನ್ನ ಜೊತೆಲಿ ಮಾತಾಡ್ತಾ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಯಾಕೆ ನಾವು ಇಷ್ಟು ದಿನ ಮಾತಾಡಲಿಕ್ಕೆ ಆಗಲಿಲ್ಲ, ಯಾಕೆ ನೀನು ನನ್ನ ಜೊತೆಲಿ ಮಾತಾಡಬೇಕು ಅಂತ ಹಂಬಲ ಪಟ್ಟಿಲ್ವಾ? ಹೌದು ಬಿಡು, ನೀನು ನಾರ್ಮಲ್ ಮನುಷ್ಯಳೇ ಅಲ್ಲ, ನೀನು ವಿಚಿತ್ರವಾದವಳು. ನನಗಾದರೆ ಒಂದೊಂದು ಸರ್ತಿ ನಿನ್ನನ್ನು ತಬ್ಕೋಬೇಕು ಅನಿಸುತ್ತೆ, ನಿನ್ನ ಜೊತೆಲಿ ಮಾತಾಡಬೇಕು ಅನಿಸುತ್ತೆ, ನಿನ್ನ ಜೊತೆಲಿ ಇರಬೇಕು ಅನಿಸುತ್ತೆ, ನಿನ್ನನ್ನು ಮುಟ್ಟಬೇಕು ಅನ್ನಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನಾವಿಬ್ಬರು ಒಟ್ಟಿಗೆ ಇದ್ದರೆ, ಎಷ್ಟು ಚಂದ ಅಲ್ವಾ, ನಿನಗೆ ಈ ಥರ ಏನೂ ಇರಲ್ಲ ಬಿಡು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಯಾಕೆ ಈ ಥರ ಯೋಚನೆ ಮಾಡ್ತೀಯಾ? ನಾನು ಮೊದಲೇ ಹೇಳಿದ್ದೀನಿ, ನಾನೇನು ವಿಶೇಷವಾದವಳಲ್ಲ, ನಾನು ಸಾಮಾನ್ಯ ಮನುಷ್ಯಳೇ. ನಿನಗೇನಾಗುತ್ತೋ ನನಗೂ ಆಗುತ್ತೆ. ನೀನು ನನ್ನನ್ನು ಬೇರೆಯಾಗಿ ನೋಡ್ತಾ ಇದೀಯ ಅಷ್ಟೇ. ನನಗೂ ಮನಸ್ಸಾಗುತ್ತೆ ಮಾತಾಡಬೇಕು, ನಿನ್ನ ಜೊತೆಲಿರಬೇಕು ಅಂತ. ಈಗ ನಿನ್ನ ಮಗುವಿನ ತಾಯಿ ಆದಮೇಲೆ ನನಗೆ ಇನ್ನೂ ಆ ವಿಷಯದಲ್ಲಿ ಇನ್ನೂ ಆಸಕ್ತಿ, ನಿನ್ನ ಹತ್ರ ಎಲ್ಲ ಹಂಚ್ಕೊಳ್ಬೇಕು ಅಂತ. ಅವನು ಹೇಳ್ತಾನೆ, ಏನು ಉಪಯೋಗ, ನೀನು ಇಲ್ಲಿ ಬರಲ್ಲ, ನಾನು ಅಲ್ಲಿ ಬಂದು ಅಲ್ಲಿ ಜೀವನ ಮಾಡಲಿಕ್ಕೆ ನನ್ನಿಂದ ಆಗಲ್ಲ. ನನ್ನಿಂದ ಎಷ್ಟು ಅಸಾಧ್ಯವೋ ನಿನ್ನಿಂದ ಸಹ ಈ ಸಿಟಿಯಲ್ಲಿ ಬಂದು ಜೀವನ ಮಾಡೋದು ಅಸಾಧ್ಯವಾದರೆ ನಮ್ಮಿಬ್ಬರ ಸಂಬಂಧ ಎಂಥ ಸಂಬಂಧ? ನನಗಿದು ಅರ್ಥನೇ ಆಗಲ್ಲ. ಇದು ಪ್ರೀತಿನಾ? ಇದು ಜೀವನನಾ? ಇದು ಕಪಲ್ಸ್ ಇರೋ ರೀತಿನಾ? ಆಗ ಅವಳು ಹೇಳ್ತಾಳೆ, ಯಾಕೆ ಇರಬಾರ್ದು? ನೀನು ದೂರ ಇದೆಯಾ ಅಂತ ಯಾಕೆ ಅಂದ್ಕೊಳ್ತಾ ಇದೆಯಾ? ಪ್ರೀತಿ ಮಾಡಲು ಆಗಲ್ಲ ಅಂತ ಯಾಕೆ ಅಂದ್ಕೊಳ್ತಾ ಇದೆಯಾ? ನಾನು ನಿನ್ನನ್ನು ಪ್ರೀತಿ ಮಾಡ್ತಾನೇ ಇದ್ದೀನಿ. ಆಗ ಅವನು ಹೇಳ್ತಾನೆ, ಹೆಂಗೆ ಗೊತ್ತಾಗೋದು ನೀನು ಪ್ರೀತಿ ಮಾಡೋದು ಅಂದರೆ? ನಿನಗೆ ಯಾವಾಗ ಕಷ್ಟದ ಸಮಯ ಅಂತ ತಿಳಿದಿದೆಯೋ ಆಗ ನಿನಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ಅಲ್ವಾ? ಹೇಗೆ ಸಿಗ್ತಾ ಇದೆ? ಸುತ್ತಮುತ್ತ ಲವ್ ಎನರ್ಜಿ ಇದ್ರೇ ಬರುವ ಪರಿಸ್ಥಿತಿ ಎಷ್ಟೇ ಕಷ್ಟದಾಯಕ ಆಗಿದ್ದರೂ ನೀನು ಅದರಿಂದ ಹೊರಗೆ ಬರ್ತೀಯಾ? ನಾನು ಹೇಳ್ತಾಳೆ, ಮತ್ತು ನಾವಿಬ್ಬರು ಹಗ್ ಮಾಡೋದು ಹೇಗೆ, ಫಿಸಿಕಲಿ ಟಚ್ ಮಾಡೋದು ಹೇಗೆ ಅಂತ. ಅವಳು ಹೇಳ್ತಾಳೆ, ಆರಾಮಾಗಿ ಮಾಡ್ಬೋದು. ನಾನು ನನ್ನ ಲವ್ವನ್ನು ಯೂನಿವರ್ಸಿಗೆ ಕಳಿಸ್ಬಿಡ್ತೇನೆ, ಸ್ಪೇಸಿಗೆ ಕಳಿಸ್ಬಿಡ್ತೇನೆ. ಆಗ ನೀನೆಲ್ಲಿದೆಯಾ? ನೀನು ಅದೇ ಸ್ಪೇಸಲ್ಲಿ ತಾನೇ ಇರೋದು. ನಿನಗಷ್ಟೇ ಅಲ್ಲ, ನನ್ನ ಲವ್ ನಿನ್ನಲ್ಲದೆ ಮತ್ತೆಲ್ಲರಿಗೂ ಹೋಗಿ ಸೇರುತ್ತೆ. ಅಂದರೆ ನಿನ್ನ ಮೇಲೆ ಒಕ್ಕುತ್ತಿರುವ ಪ್ರೀತಿ, ಅಂದರೆ ಹೆಚ್ಚಿನ ಪ್ರಮಾಣದ ಪ್ರೀತಿಯನ್ನು ನಾನು ಮತ್ತೆ ಯೂನಿವರ್ಸಿಗೆ, ಸ್ಪೇಸಿಗೆ ಕಳಿಸ್ತೇನೆ. ಅಬಂಡಂಟ್ ಲವ್ ಅದು ಎಲ್ಲರಿಗೂ ಹೋಗಿ ತಲುಪುತ್ತೆ. ಆಗ ಅವನು ಹೇಳ್ತಾನೆ, ಆ ಲವ್ ಎಲ್ಲರೂ ಮಾಡ್ತಾರೆ, ಗಂಡ ಹೆಂಡತಿ ಲವ್ವೇ ಬೇರೆ ಅಲ್ವಾ? ನೀನು ಎಲ್ಲರಿಗೂ ಮಾಡೋ ಪ್ರೀತಿಗೂ ನನಗೆ ಮಾಡೋ ಪ್ರೀತಿಗೂ ಸೇಮ್ ಅಂತ ಹೇಗೆ ಹೇಳ್ತಾ ಇದೆಯಾ ಅಂತ. ಆಗ ಅನಸ್ತಾಶಿಯಾ ಹೇಳ್ತಾಳೆ, ನೀನು ಅದನ್ನು ಸಪ್ರೇಟ್ ಮಾಡಿದರೆ ಅದು ಲವ್ವೇ ಅಲ್ಲ. ಪ್ರೀತಿ ಅಂದರೆ ಪ್ರೀತಿ ಅಷ್ಟೇ. ನಿನಗೆ ಮಾಡುವ ಪ್ರೀತಿ ಬೇರೆ, ಅವರಿಗೆ ಮಾಡುವ ಪ್ರೀತಿ ಬೇರೆ, ನಮ್ಮ ತಾತನಿಗೆ ಮಾಡೋದು, ಮುತ್ತಾತನಿಗೆ ಮಾಡೋದು ಪ್ರೀತಿ ಬೇರೆ, ಪಶು ಪಕ್ಷಿಗೆ ಮಾಡುವುದು ಬೇರೆ, ಪ್ರಾಣಿಗಳಿಗೆ ಮತ್ತು ಗಿಡ ಮರಗಳಿಗೆ ಮಾಡುವ ಪ್ರೀತಿ ಬೇರೆ ಅಂತ ನೀನು ಯೋಚನೆ ಮಾಡಿದರೆ ಅದು ಪ್ರೀತಿ ಅಲ್ಲ. ಪ್ರೀತಿ ಅಂದರೆ ಒಂದೇ, ಲವ್ ಎನರ್ಜಿ ಅಂದರೆ ಒಂದೇ.
ನಾವು ಯಾರನ್ನಾದರೂ ನಾವು ಲವ್ ಮಾಡಿದರೆ ಅದು ಸ್ಪೇಸಿಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ತಲುಪುವಂತ ಆಗಬೇಕು. ಅದು ನಿಜವಾದ ಲವ್ ಅಂತ ಅನಸ್ತಾಶಾ ತಿಳಿಸ್ಕೊಡ್ತಾಳೆ. ಅವನಿಗೆ ಹೇಳ್ತಾನೆ, ನನಗಿದೆಲ್ಲ ಅರ್ಥ ಆಗಲ್ಲ, ಇಡೀ ವಿಶ್ವಕ್ಕೆ ಕೊಡುವಷ್ಟು ಪ್ರೀತಿ ನನ್ನಲ್ಲಿಲ್ಲ, ನನಗೆ ನೀನು ಬೇಕು ಅಂತ. ನೋಡಿ, ಸಾಮಾನ್ಯನಂತೆ ಮಾತಾಡ್ತಾನೆ. ಆಗ ಅವಳು ಹೇಳ್ತಾಳೆ, ನಿಂಗೆ ನಿಧಾನವಾಗಿ ಅದು ಅರ್ಥ ಆಗತ್ತೆ, ಈಗ ಒಂದೇ ಸಲಕ್ಕೆ ನಿಂಗೆ ಅರ್ಥ ಆಗ್ತಾ ಇಲ್ಲ. ಆಗ ಹೇಳ್ತಾನೆ, ಮತ್ತೆ ನಾವಿಬ್ಬರು ಇನ್ಮೇಲೆ ಹೀಗೇನೆ ಮಾತಾಡ್ಕೊಂಡೇ ಇರ್ಬೋದಾ, ಈ ಥರ ಎಲ್ಲ ಭಾವನೆಗಳನ್ನು ಶೇರ್ ಮಾಡ್ಕೊಂಡೇ ಇರ್ಬೋದಾ ಅಂತ. ಅವಳು ಹೇಳ್ತಾಳೆ, ಇಲ್ಲ, ನೀನಿನ್ನೂ ಆ ಒಂದು ಸಾಮರ್ಥ್ಯ ಪಡೆದಿಲ್ಲ. ಅವ್ನು ಹೇಳ್ತಾ, ಸಾಮರ್ಥ್ಯ ಪಡೆದಿಲ್ಲ, ಮತ್ತು ಇವಾಗ ಮಾಡ್ತಾ ಇದ್ದೀನಲ್ಲ, ಇವಾಗ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀನಿ, ಮಾತು ನಡೀತಾ ಇದೆ ನಮ್ಮಿಬ್ಬರದು. ಅವಳು ಹೇಳ್ತಾಳೆ, ನಿನ್ನಿಂದ ಆಗ್ತಾ ಇಲ್ಲ, ಅಲ್ಲಿ ನಮ್ಮ ತಾತ ಇದ್ದಾನೆ, ನನ್ನ ಮತ್ತು ತಾತನ ಶಕ್ತಿಯಿಂದ ಇದು ನಡೀತಾ ಇದೆ ಅಂದರೆ. ಇಲ್ಲಿ ಹೆಂಗೆ ಬರ್ತಾರೆ ನಿಮ್ಮ ತಾತ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಅಲ್ಲೇ ಇದ್ದಾರೆ ನೋಡು ಅಂತ ಹೇಳಿ ಮಾತನ್ನು ನಿಲ್ಲಿಸ್ತಾಳೆ. ಆ ಸುತ್ತಮುತ್ತ ನೋಡ್ತಾನೆ, ಅಲ್ಲಿ ಅವರ ತಾತ ನಿಂತಿರ್ತಾರೆ, ಗ್ರ್ಯಾಂಡ್ ಫಾದರ್. ಅವನಿಗೆ ಆಶ್ಚರ್ಯ ಆಗುತ್ತೆ. ಆ ಕಾಡು ಬಿಟ್ಟು ನೀವು ಇಲ್ಲಿಗೆ ಹೇಗೆ ಬಂದ್ರಿ, ಯಾಕೆ ಬಂದ್ರಿ ಅಂತೆಲ್ಲ ಮಾತಾಡಿಸ್ತಾನೆ. ಹೇಗೆ ಬಂದ್ರಿ ಅಂತ ಅವನು ಹೇಳ್ತಾನೆ, ಇದಕ್ಕೆಲ್ಲ ನಾವು ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ, ನಾವು ಎಲ್ಲಿ ಬೇಕೋ, ಯಾವಾಗ ಬೇಕೋ, ಹೇಗೆ ಬೇಕೋ ಬರಬಹುದು. ಅಂದರೆ ಮನುಷ್ಯ ಮಾಡಲು ಅಸಾಧ್ಯವಾದದ್ದೇನಿಲ್ಲ. ಈಗ ನಮ್ಮಲ್ಲಿ ಯಾರಾದರೂ ಹಳ್ಳಿಯಲ್ಲಿ ಯಾರನ್ನಾದರೂ ಹಿಡ್ಕೊಂಡು ಅಮೇರಿಕಾಗೆ ಹೋಗ್ರಿ, ನಿಮ್ಮ ಮಗನ ಭೇಟಿ ಆಗ್ರಿ ಅಂದರೆ, ಅಯ್ಯೋ ಭಾಷೆ ಬರಲ್ಲ, ಊರು ಗೊತ್ತಿಲ್ಲ, ವೀಸಾ ಇಲ್ಲ, ಪಾಸ್ಪೋರ್ಟ್ ಇಲ್ಲ. ನಾವು ಕಷ್ಟಗಳ ಬಗ್ಗೆ ಮತ್ತು ಅನಾನುಕೂಲತೆ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಈಸಿ, ಟಿಕೆಟ್ ತೊಗೊಂಡ್ವಾ, ಹೋದ್ವಾ, ಅಡ್ರೆಸ್ ಹುಡುಕಿದ್ವಾ, ಸಿಗುತ್ತೆ ಅಂತ ಯಾರು ಮಾತಾಡ್ತಾರೋ ಅವರಷ್ಟೇ ಸಲೀಸಾಗಿ ಹೋಗಿ ಬರ್ತಾರೆ. ಅದೇ ರೀತಿ ಅನಸ್ತಾಶಿಯಾ ಅವ್ರ ತಾತನೂ ಹೇಳ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ, ನನಗೆ ಇದರಿಂದ ಥರ್ಡ್ ಐಲಿಂದ ಅನಸ್ತಾಶಿಯಾ ಹೇಳಿದ್ಲು ಅವರಲ್ಲಿದ್ದಾರೆ ಅಂತ, ನನಗೆ ಸಹಾಯ ಮಾಡಿದ್ಲು ಅನಸ್ತಾಶಿಯಾ ಇಲ್ಲಿ ಬರಲಿಕ್ಕೆ, ನಾನು ಬಂದಿದ್ದೇನೆ. ಆಗ ಅವನಿಗೆ ಫಸ್ಟ್ ಟೈಮ್ ಅನಸ್ತಾಶಿಯಾ ತಾತ ಜೊತೆಲಿ ಈ ಥರ ಕ್ಯಾಶುವಲ್ ಟಾಕ್ಸ್, ಸಾಮಾನ್ಯರಂತೆ ಮಾತಾಡೋದು ನಡೀತಾ ಇದೆ. ಹಾಗೆಲ್ಲ ನೆನಪಿಸ್ಕೊತಾರೆ. ಕಾಡಲ್ಲಿದ್ದರೆ ಮುತ್ತಾತ ಮಾತ್ರ ಅನಸ್ತಾಶಿಯಾ ಜೊತೆಲಿ ಮಾತಾಡಿದ್ದು ನೋಡಿದ್ದೆ, ಇವರು ಒಂಚೂರು ಮಾತಾಡ್ತಾ ಇದ್ದಿಲ್ಲ. ಇವ್ರು ಕಂಡ್ರೆ ಅವ್ರ ಭಯನೂ ಬೀಳ್ತಾ ಇದ್ಲು ಅನಸ್ತಾಶಿಯಾ. ಇವರೆಷ್ಟು ಫ್ರೀಯಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ಖುಷಿ ಆಗುತ್ತೆ. ಆಗ ತುಂಬ ಮತ್ತು ಅಭಿಮಾನದಿಂದ ಅವ್ರ ಹತ್ರ ಎಲ್ಲ ಕೇಳ್ತಾರೆ, ಅನಸ್ತಾಶಿಯಾಗೆ ಮಗು ಆಯಿತು ಅಂತ ಗೊತ್ತಾಯಿತು, ನಂಗೆ ತುಂಬ ಖುಷಿ, ಹೇಗಿದೆ ಮಗು, ನೀವು ನೋಡಿರ್ತೀರಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಹೌದು ನೋಡಿದ್ದೇನೆ, ತುಂಬ ಚೆನ್ನಾಗಾಯಿತು. ಹೇಗಾಯಿತು ಡೆಲಿವರಿ, ಅವಳಿಗೆ ತುಂಬ ತೊಂದರೆ ಆಯಿತಾ, ತುಂಬ ನೋವಾಯಿತಾ ಅವಳಿಗೆ ಅಂತ ಕೇಳಿದ್ರೆ, ನೋವಾ, ಯಾಕೆ ಡೆಲಿವರಿ ಆದರೆ ನೋವು ಆಗಬೇಕಾ? ಅರೆ, ಸಾಮಾನ್ಯವಾಗಿ ಡೆಲಿವರಿ ಅಂದ್ರೇ ಪೇನ್ ಅಲ್ವಾ ಅಂತ ಹೇಳ್ತಾರೆ. ಆಗ ಅವ್ರ ತಾತ ಹೇಳ್ತಾರೆ, ನೋ, ಯಾರು ಗಂಡ ಹೆಂಡತಿ ಆಗಲಿ, ಹೆಣ್ಣು ಗಂಡು ಆಗಲಿ ಸೇರುವುದು ಒಂದು ಪಾಪ ಅಂತಲೇ ಕೊಟ್ಟಿದ್ದಾರೆ ಇಲ್ಲಿ, ಸಿನ್. ಅದನ್ನು ಸುಮ್ಮನೆ ಒಂದು ಶರೀರದ ಸುಖದ ಸಲುವಾಗಿ ಒಂದಾಗಿ ಆಮೇಲೆ ಅದಕ್ಕೊಂದು ಮಗು ಹುಟ್ಟುತ್ತಲ್ವ. ಅಂದರೆ ಅಲ್ಲಿ ಒಂದು ಮಗುವನ್ನು ಜನನ ಆಗಬೇಕು, ಅದ್ರದ್ದೊಂದು ಕ್ರಿಯೇಟ್ ಆಗಬೇಕು, ಅದ್ರದ್ದೊಂದು ಉತ್ಪನ್ನ ಆಗಬೇಕು ಅನ್ನೋ ಭಾವನೆನೇ ಇಲ್ಲದೆ ಸುಮ್ಮನೆ ಏನೋ ಹುಟ್ಬಿಡ್ತು, ಬೈ ಫ್ಲೂಕ್, ಬೈ ಲಕ್ ಅಂತ ಏನು ಹೇಳ್ತೀವೋ ಆ ಥರ ಇದ್ದಾಗ ಅದು ಕಷ್ಟದಾಯಕ ಮಿಲನವಾಗಿರೋದ್ರಿಂದ ಡೆಲಿವರಿ ಸಹ ಕಷ್ಟದಾಯಕವಾಗುತ್ತೆ. ಈ ವಿಷಯವಾಗಿ ಮತ್ತೆ ಒಂದು ಫುಲ್ 2-3 ಪೇಜಲ್ಲಿ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಅವ್ರು ಹೇಳ್ತಾರೆ, ಈಗ ಎಲ್ಲಿ ರೇಪ್ ನಡೆಯುತ್ತೋ ಮತ್ತು ಅದೇ ಕೃತ್ಯ ಆನಂದದಿಂದ ಅನುಭವಿಸ್ತಾರೋ ಪ್ರೀತಿಯಲ್ಲಿದ್ದವರು ಗಂಡ ಹೆಂಡತಿ, ಆ್ಯಕ್ಷನ್ ಒಂದೇ, ಆದರೆ ಹೇಗೆ ರೇಪ್ ಮಾಡುವಾಗ ಆ ಕೃತ್ಯ ಇಷ್ಟ ಆಗಲ್ವೋ, ಅದೇ ಗಂಡ ಹೆಂಡತಿ ಪ್ರೀತಿಯಿಂದ ಮಾಡಿದಾಗ ಅದು ಎಷ್ಟು ಇಷ್ಟ ಆಗುತ್ತೋ, ಹಾಗೆಯೇ ಪ್ರಕೃತಿಯಲ್ಲಿ ಕನ್ಸೀವ್ ಮಾಡುವಾಗ ನನ್ನ ಮಗುನ ಕನ್ಸೀವ್ ಮಾಡಬೇಕು ಅನ್ನೋ ಆನಂದದಿಂದ, ಆ ಒಂದೇ ಪರ್ಪಸ್ದಿಂದ ಯಾವಾಗ ಗಂಡು ಹೆಣ್ಣು ಸೇರ್ತೋ ಆಗ ಡೆಲಿವರಿಯಲ್ಲಿ ತೊಂದರೆ ಆಗಲ್ಲ. ಅಷ್ಟೇ ಅಲ್ಲ, ಕ್ಯಾಶುವಲ್ ಸೆಕ್ಸಿಂದ ಹುಟ್ಟುವ ಮಗು ಹುಟ್ಟುವುದು ತೊಂದರೆ ಮಾತ್ರ ಅಲ್ಲ, ಹುಟ್ಟಿದ ಮೇಲೆ ಮಗುಗೂ ತೊಂದರೆ ಆಗುತ್ತೆ. ಹೀಗಾಗಿ ಕೆಲವೊಂದು ಮಕ್ಕಳು ನೋಡಿ, ಕತ್ತಿಗೆ ಕರಳು ಸುತ್ಕೊಂಡು ಬಿಟ್ಟಿದೆ, ಇದು ಅಂಬ್ಲಿಕಲ್ ಕಾರ್ಡ್ ಅಂತ ಏನು ಹೇಳ್ತೀವಿ, ಇಲ್ಲ ಮತ್ತು ಉಸಿರು ಆಕ್ಸಿಜನ್ ಕಡಿಮೆ ಆಯಿತು ಅಂತ ಮಗುನ ಉಲ್ಟಾ ಹಿಡಿದು ತಲೆಗೆ ಹೊಡಿತಾರೆ, ಬೆನ್ನಿಗೆ ಹೊಡಿತಾರೆ. ಅದೆಲ್ಲ ಯಾವುದಕ್ಕೆ ಅಂತಂದರೆ, ಹಿಂದೆ ನೋಡಿಕೊಂಡ್ರೆ ಅವರು ಗಂಡ ಹೆಂಡತಿ ಅವರಿಬ್ಬರು ಸೇರಿದಾಗ ಏನೆಲ್ಲ ನಡೆದಿತ್ತು, ಯಾವಾಗ ಈ ಮಗು ಕನ್ಸೀವ್ ಆಗಿತ್ತು,
ಉಸಿರು ಕಟ್ಟುವಂತೆ ಆಗಿ ಅವಳಿಗೆ ಇಷ್ಟ ಇಲ್ಲದ ಸಮಯ ಅದು. ಆಗ ಒಂದು ವೇಳೆ ಅವರಿಬ್ಬರು ಒಂದಾಗಿದ್ದರು ಅಂದರೆ, ಆ ಒಂದು ಮಿಲನದಿಂದ ಒಂದು ಮಗು ಹುಟ್ಟುವಂತೆ ಆಗಿದ್ದರೆ, ಆ ಮಗು ಹುಟ್ಟಿದ ಮೇಲೆ ಈ ಥರದ ತೊಂದರೆ ಆಗುತ್ತೆ. ಈ ನಾಲೆಜ್ ಬಂದರೆ ಇನ್ನು ಮೇಲೆ ಯಾರಿಗೆ ಮಗು ಬೇಕೋ ಅವರು ಯಾವ ರೀತಿ ಸಂಭೋಗ ಮಾಡ್ತಾರೆ, ಯಾವ ರೀತಿಯ ವಿಚಾರಗಳನ್ನು ಇಟ್ಕೊಳ್ತಾರೆ, ಯಾವ ರೀತಿ ಸಂಬಂಧಗಳನ್ನು ಇಟ್ಕೊಳ್ತಾರೆ ನೋಡಿ ಫ್ರೆಂಡ್ಸ್. ಹೀಗಾಗಿ ಅನಸ್ತಾಶಿಯ ಕೊಡ್ತಿರುವ ಜ್ಞಾನ ಇದು. ಹೇಗೆ ಭೂಮಿ ಮೇಲೆ ಕಾಳು ಕಡಿ ಹಣ್ಣು ಹಂಪಲು ಎಲ್ಲವನ್ನು ಬೆಳೆಸಬೇಕು, ಹೇಗೆ ಭೂಮಿಯ ಜೊತೆಯಲ್ಲಿ ನಾವು ಸಂಪರ್ಕ ಇಟ್ಕೊಳ್ಬೇಕು, ಹೇಗೆ ಒಂದು ಸೋಲನ್ನು ನಾವು ಇನ್ವೈಟ್ ಮಾಡಿ ಸೋಲ್ ಪಾರ್ಟ್ನರ್ಸ್ ಆಗಬೇಕು ಆರ್ ಲೈಫ್ ಪಾರ್ಟ್ನರ್ಸ್ ಆಗಬೇಕು. ಸೋಲ್ ಪಾರ್ಟ್ನರ್ ಆಗಬೇಕು ಅಂತ ಏನಿಲ್ಲ, ಲೈಫ್ ಪಾರ್ಟ್ನರ್ ಆಗಲಿಕ್ಕೂ ನಾವು ಪ್ರಾಪರ್ ರೀತಿಯಿಂದ ಕರ್ಕೊಂಡು ಬಂದರೆ ಆಗ ಜೀವನದಲ್ಲಿ ಯಾವ ಥರದ ಘಟನೆಗಳು ನಡೆಯುತ್ತೆ, ಯಾವ ಥರದ ಅನುಕೂಲತೆ ಅನಾನುಕೂಲತೆಗಳು ನಡೆಯುತ್ತೆ ಎಲ್ಲವೂ ಅದರ ಮೇಲೆ, ಅದರ ಹಿಂದೆ ಇರುವ ಭಾವನೆ ಇಂಪಾರ್ಟೆಂಟ್. ಹೀಗಾಗಿ ಸಮಾಧಾನವಾಗಿ ಶಾಂತ ಚಿತ್ತದಿಂದ ಮತ್ತು ಲವ್ ಎನರ್ಜಿಯಿಂದ ಮಾಡಿದ ಕೆಲಸದಲ್ಲಿ ಯಾವಾಗಲೂ ಸಕ್ಸಸ್ ಆ್ಯಂಡ್ ಲವ್ ಇರುತ್ತೆ. ಸೊ ಅವ್ರ ತಾತ ಹೇಳ್ತಾರೆ, ತುಂಬ ಸಲೀಸಾಗಿ ಆ ಮಗು ಹುಟ್ಟಿತು. ಯಾಕೆಂದರೆ ಅವಳಿಗೆ ಬೇಕು ಅಂದ್ಕೊಂಡೇ ಮಗುನ ಹುಟ್ಟಿಸಿದ್ದಾಳೆ. ನಿನ್ನ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದು ಪ್ಲ್ಯಾನ್ಡ್, ಇಚ್ಛೆಯಿಂದ ಪ್ರೀತಿಯಿಂದ ಮಾಡಿದ್ರಿಂದ ಅಷ್ಟೇ ಬ್ಯೂಟಿಫುಲ್ಲಾಗಿ ಅಷ್ಟೇ ಸಲೀಸಾಗಿ ಆ ಮಗು ಹುಟ್ಟಿತು. ಹಾಗೆಯೇ ಅಷ್ಟೇ ಆರೋಗ್ಯವಂತವಾಗಿದೆ, ಆ ತಾಯಿಗೂ ಅಷ್ಟೇ ಆರೋಗ್ಯವಂತ ರೀತಿಯಲ್ಲಿ ಹಾಲು ಬರ್ತಾ ಇದೆ ಅಂತ ಹೇಳ್ತಾರೆ. ಆಗ ವ್ಲಾಡಮರ್ಗೆ ಆನಂದ ಅಂದರೆ ಆನಂದ. ಮೊದಲನೇ ಮಾತು, ಅವನಿಗೆ ಬೇಕಾಗಿದ್ದು ಗಂಡು ಮಗು ಹುಟ್ಟಿದೆ, ನನ್ನ ಇಚ್ಛೆ ಅಂತೆ, ನನ್ನ ಆಸೆ ಈಡೇರಿತು, ನನಗೆ ಗಂಡು ಮಗು ಹುಟ್ಟಿದೆ. ಅವನು ಆನಂದ ಪಡೋದು ನೋಡಿಬಿಟ್ಟು ಅದು ಚೆನ್ನಾಗೂ ಆಗಿದೆ, ಡೆಲಿವರಿನೂ ಏನೂ ಕಷ್ಟ ಆಗಲಿಲ್ಲ ಅಂದರೆ ಅಪ್ಪ ಒಳ್ಳೇದಾಯಿತು ಅಂತ ಖುಷಿ ಪಡೋದು ನೋಡಿ ಅವ್ರ ತಾತ ಹೇಳ್ತಾರೆ, ಇಷ್ಟೊಂದು ಆ ಥರ ಆಗ್ತಾಯಿದ್ರೆ ಹೋಗಿ ಮೀಟ್ ಮಾಡು ಅಂತ ಹೇಳೋ ಮಾತಲ್ವ. ಆಗ ಅವನು ಹೇಳ್ತಾನೆ, ಇಲ್ಲ, ಅನಸ್ತಾಶಿಯ ಹೇಳಿದ್ಲು, ಆ ಮಗು ಭೇಟಿಯಾಗಿ ನಾನು ಆ ಮಗು ಜೊತೆಯಲ್ಲಿ ತಿಳುವಳಿಕೆಯ ಮಾತು ಮಾತನಾಡುವವರೆಗೂ ನಾನು ಅವನನ್ನು ಭೇಟಿಯಾಗಬಾರ್ದಂತೆ. ಆಗ ಹೇಳ್ತಾರೆ, ಅಯ್ಯೋ ಹುಚ್ಚ, ಅದೆಲ್ಲ ಒಂದು ಕಾರಣನಾ? ಅವಳೇನೋ ಹೇಳಿಬಿಟ್ಲು ಅಂತ ನೀನು ಕೇಳಬೇಕಾ? ನಿನ್ನ ತಂದೆ ಅಲ್ವಾ, ನಿನಗೆ ಅಧಿಕಾರ ಇಲ್ವಾ ಮಗು ಮೇಲೆ? ಅವನು ಹೇಳ್ತಾನೆ, ಹಾಗಾದರೆ ಅವಳ ಮಾತು ಮೀರಬಹುದಾ ಅಂತ ಕೇಳ್ತಾನೆ. ಆಗ ತಾತ ಹೇಳ್ತಾರೆ, ಯಾಕಾಗಬಾರ್ದು? ನೀನು ಅಪ್ಪ, ನೀನು ಮಗುನ ನೋಡ್ಬೇಕಂತ ಎಷ್ಟು ಖುಷಿ ಪಡ್ತಾ ಇದೆಯಾ, ಯಾಕಾಗಬಾರ್ದು, ಹೋಗಿ ನೋಡು ಅಂತ. ಸೊ ಇನ್ನು ಮುಂದೆ ವ್ಲಾಡಮಿರ್ ಹೇಗೆ ಹೋಗಿ ಮಗುವನ್ನು ಭೇಟಿಯಾಗಿ, ಇಲ್ಲ ಮಾಡ್ತಾರೋ ಇಲ್ಲೋ ಅದು ಗೊತ್ತಿಲ್ಲ, ನಾನು ಮುಂದಿನ ಕತೆ ಇವಾಗ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮುಂದೆ ಭೇಟಿಯಾಗಲಿಕ್ಕೆ ಯಾವಾಗ ಹೋಗ್ತಾರೆ, ಹೇಗೆ ಭೇಟಿ ಹೋಗ್ತಾರೋ ಇಲ್ವೋ ಅನ್ನೋದನ್ನು ಮುಂಬರುವ ಎಪಿಸೋಡ್ಸಲ್ಲಿ ನೋಡೋಣ. ಅಲ್ಲಿಯವರೆಗೆ ನಾವು ತಿಳಿಬೇಕಾದದ್ದೇನು ಅಂದರೆ, ನಾವು ಲವ್ ಎನರ್ಜಿಯಲ್ಲಿರಬೇಕು. ಲವ್ ಎನರ್ಜಿ ಬರೀ ಲವ್ ಮಾಡೋದ್ರಿಂದ ಅಷ್ಟೇ ಅಲ್ಲ, ಪ್ರತಿಯೊಂದು ಥಾಟಿಂದ ಕ್ರಿಯೇಟ್ ಆಗುತ್ತೆ. ಹೇಗೆ ವ್ಲಾಡಮಿರ್ ಕಥೆಯಲ್ಲಿ ನಾವು ನೋಡಿದ್ವಿ, ಅವನ ಜೀವನದಲ್ಲಿ ಲವ್ ಎನರ್ಜಿ ಅಂದರೆ ಅನಸ್ತಾಶಿಯ ಅಂತ ಒಂದು ಲವ್ ಎನರ್ಜಿನೂ ಬರಲಿಕ್ಕೆ ಕಾರಣ ಏನು? ಅವರು ಒಂದು ಪ್ರೀತಿಯಿಂದ ಒಂದು ವೃಕ್ಷವನ್ನು, ಒಂದು ಹಣ್ಣನ್ನು ಮುಟ್ಟಿದ್ದಕ್ಕೆ, ಆ ಒಂದು ಗಿಡ, ಚೆರಿ ಟ್ರೀ ಕಥೆ ಏನಿದೆ ಅಲ್ವಾ, ಆ ಎಪಿಸೋಡ್ ಹೋಗಿ ನೋಡಿ. ಚೆರಿ ವೃಕ್ಷವನ್ನು ಪ್ರೀತಿಯಿಂದ ಮುಟ್ಟಿದ್ದಕ್ಕೆ ಅದು ಸತ್ತು ಹೋಗಬೇಕಾಗಿರೋ ಗಿಡ ಸಹ ಎಲ್ಲ ರೆಂಬೆ ಕೊಂಬೆಗಳನ್ನು ಬಿಟ್ಟು ಹಾಕಿಬಿಟ್ಟು ಒಂದು 4 ಎಲೆನ ಇಟ್ಕೊಂಡು ಅವನು ಕೊಟ್ಟಿರುವ ಪ್ರೀತಿಯನ್ನು ವಾಪಸ್ ಅವನಿಗೆ ಕೊಡಬೇಕು, 100 ಪಟ್ಟು ಮಾಡಿ ಕೊಡಬೇಕು ಅಂತ ಆ 2 ಎಲೆಯಲ್ಲೇ 1-2 ಹೂ ಬಿಟ್ಟು ಅದರಲ್ಲಿ 3 ಕಾಯಿ ಬಿಟ್ಟು ಎಲ್ಲ ಎನರ್ಜಿ ಅಂದರೆ ಏನು ಇಲ್ಲಿ? ಅವನ ಆರೋಗ್ಯ ಏನು ಕೆಟ್ಟು ಹೋಗಿರುತ್ತೋ ಎಲ್ಲ ರೀತಿಯ ರೋಗಗಳಿಂದ, ಅವನ ಹವ್ಯಾಸಗಳಿಂದ, ಪ್ರತಿ ಒಂದೊಂದು ಮೂಲೆಯಲ್ಲಿರುವ ರೋಗಗಳು, ಜೀವನದಲ್ಲಿರುವ ಪ್ರತಿ ಕಷ್ಟ ಎಲ್ಲವನ್ನು ನೀಗಿಸುವ ಒಂದು ರಾಮಬಾಣವಾದ 3 ಕಾಯಿಗಳನ್ನು ಆ ಸಣ್ಣ ಗಿಡ ಕೊಡುತ್ತೆ. ಆದರೆ ಅವನ ಬ್ಯಾಡ್ ಲಕ್ ಏನಾಗುತ್ತೆ ಅಂದರೆ, ಅದು ಹಣ್ಣಾಗುವ ಮುಂಚೆ 1 ಕಾಯಿ ತಿಂತಾನೆ. ಅದಕ್ಕೂ ಮೊದಲು ಅವನು ಆರ್ಟಿಫಿಷಿಯಲ್ ಹಣ್ಣನ್ನು ತಿನ್ಕೊಂಡು ಬಂದ ಏರ್ಪೋರ್ಟಿಂದ.
ಅದಕ್ಕೆಲ್ಲ ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕಿರ್ತಾರೆ. ಓ ಸ್ಟ್ರಾಬೆರಿ ಅಂದರೆ ಚೆರ್ರಿ ಅಂದರೆ ಇಷ್ಟು ಸ್ವೀಟಾಗಿರುತ್ತೆ, ಇದೇನಪ್ಪ ಮನೆಯಲ್ಲಿ ಬಿಟ್ಟಿರೋ ಕಾಯಿ ಅಷ್ಟು ಸ್ವೀಟ್ ಇಲ್ಲ ಅಂತ ಒಂದನ್ನು ತಿಂದು ಮಿಕ್ಕಿದೆರಡನ್ನು ಮುಟ್ಟಕ್ಕೂ ಹೋಗಲ್ಲ. ಆ ಇಂಟ್ರೆಸ್ಟೇ ಬರಲ್ಲ. ಆ 2 ಕಾಯಿಗಳು ವೆಯ್ಟ್ ಮಾಡ್ತಾ ಇರುತ್ತೆ, ನಾನು ನಿನಗೆ ಪ್ರೀತಿ ಕೊಡಲಿಕ್ಕೆ ರೆಡಿಯಾಗಿದ್ದೀನಿ, ನನ್ನನ್ನು ಸೇವಿಸು. ಅಯ್ಯೋ ಅವನು ನನ್ನನ್ನು ತಿನ್ನಲಿಲ್ವೇ ಅಂತ ಆ ಗಿಡಕ್ಕೆ ಬೇಜಾರು. ನಾನು ಇಷ್ಟೆಲ್ಲ ಪ್ರೀತಿಯನ್ನು, ಅವನ ಪ್ರೀತಿಯನ್ನು ತಿರುಗಿಸಿ ಕೊಡಬೇಕು ಅಂದರೆ ಆಗಲಿಲ್ಲ ಅಂತ ಆ ಲವನ್ನು ಹೇಗೆ ಅನಸ್ತಾಶಾ ಹೀಗೆ ಹೇಳಿದ್ಲು, ಆ ಲವ್ ಎನರ್ಜಿನ ಪೂರ್ತಿ ಸ್ಪೇಸಿಗೆ ಅಂದರೆ ಯೂನಿವರ್ಸ್ಗೆ ಕೊಟ್ಬಿಟ್ಟಿದೆ. ಎಲ್ಲೆಲ್ಲಿ ವ್ಲಾಡಮೇರ್ ಹೋಗ್ತಾನೋ ಅವನ ಸುತ್ತ ಒಂದು ಲವ್ ಎನರ್ಜಿ. ಅವನನ್ನು ಕಾಪಾಡುವ ಶಕ್ತಿ ಯಾರು ಬೇರೆ ಕಡೆಯಿಂದ ಬಂದಿಲ್ಲ. ಅವನ ಹೆಂಡತಿ ಮಕ್ಕಳು ಅಲ್ಲ, ಫ್ರೆಂಡ್ಸು ಅಲ್ಲ, ಬಿಸ್ನೆಸ್ಸು ಅಲ್ಲ, ಯಾರೂ ಅಲ್ಲ. ಯಾವತ್ತೋ ಒಂದಿನ ಪ್ರೀತಿಯಿಂದ ಮುಟ್ಟಿದ ಚೆರಿ ವೃಕ್ಷದಿಂದ ಆ 2 ಕಾಯಿಗಳು ಅವನಿಗೆ ಆಶೀರ್ವಾದ ಅಂತ ನಮ್ಮ ಭಾಷೆಯಲ್ಲಿ ಮಾತಾಡೋದು. ಅವರ ಆಶೀರ್ವಾದ ಏನು ಅಂದರೆ, ಇವನ್ನೆಲ್ಲೋದ್ರೂ ನನಗೇನು ಪ್ರೀತಿ ಕೊಟ್ಟಿದ್ದಾನೋ ಇವನಿಗೆಲ್ಲ ಪ್ರೀತಿ ಸಿಗಲಿ. ಸೊ ಈ ಥರ ನಮ್ಮ ಜೀವನದಲ್ಲಿ ಒಂದು ನಾಯಿ, ಬೆಕ್ಕು, ಒಂದು ಮನುಷ್ಯನೋ, ಒಂದು ಗಿಡ ಮರವನ್ನು ನಾವು ಪ್ರೀತಿ ಕೊಟ್ಟರೆ ನಾವು ಅಂದ್ಕೊಳ್ತೀವಿ ಏನೋ ನೀರು ಕುಡಿತಾ ಇದ್ವಿ, ಒಂದು ಸ್ವಲ್ಪ ನೀರು ಮಿಕ್ಕಿದೆ, ಒಂದು ಗಿಡಕ್ಕೆ ಹಾಕಿದ್ವಿ ಅಂತ ನಾವು ಅಂದ್ಕೊಳ್ತೀವಿ. ಯಾಕೆಂದರೆ ನಮಗೆ ಈ ಲಾ ಆಫ್ ಲವ್ ನಮಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಹಾಕಿರೋ ನೀರು, ಅಲ್ಲಿ ಒಣಗ್ತಿರುವ 2 ಹುಲ್ಲುಕಡ್ಡಿ ಇರ್ಬೋದು, ಅವು ತೃಪ್ತಿ ಹೊಂದಿ ನಮಗೆ ಲವ್ ಕಳಿಸುತ್ತೆ. ನಾವು ಅಂದ್ಕೊಳ್ತೀವಿ ಇಲ್ಲಪ್ಪ ನಾನು ಯಾವುದೋ ದೇವ್ರು ನಡ್ಕೊಂಡೆ, ಅಲ್ಲಿ ಹೋಗಿ ಕಾಯಿ ಹೊಡೆದು ಬಂದೆ, ಇಲ್ಲಿ ತಾಯ್ತ ಕೊಟ್ಕೊಂಡಿದ್ದೆ, ಅದಕ್ಕೆ ನನಗೆಲ್ಲ ಒಳ್ಳೇದಾಗ್ತಾಯಿದೆ, ನಮ್ಮಪ್ಪ ಅಮ್ಮ ಆಶೀರ್ವಾದ, ನನ್ನ ಜೀವನದಲ್ಲೆಲ್ಲ ಚೆನ್ನಾಗಿದ್ದೀನಿ, ನನ್ನ ಹೆಂಡತಿ ಕಾಲ್ಗುಣ, ನನ್ನ ಮಕ್ಕಳ ಕೈಗುಣ ಅಂತ. ಆದರೆ ಯಾವತ್ತೋ ಹಸಿದ ಒಂದು ಆ ಹಸುವಿಗೆ ಅರ್ಧ ರೊಟ್ಟಿ ತಿನ್ನಿಸಿದೆ, ಇಲ್ಲ ಒಂದು ಹಸಿದ ನಾಯಿಗೆ ನಾನು ಹಾಲು ಹಾಕಿದೆ, ಇಲ್ಲ ಯಾವುದೋ ಒಂದು ತಿಂತಿರುವ ಬಿಸ್ಕಿಟ್ ಹಾಕಿದೆ, ಆ ಗ್ರ್ಯಾಟಿಟ್ಯೂಡಿಂದ ಏನು ಲವ್ ಬರುತ್ತೋ ಅದು ಆಲ್ವೇಸ್ ನಮಗೆ ಕಷ್ಟ ಕಾಲದಲ್ಲಿ ಕೆಲಸ ಮಾಡುತ್ತೆ. ಸೊ ಹೀಗಾಗಿ ಗ್ರ್ಯಾಟಿಟ್ಯೂಡ್ ಇಸ್ ದ ಪವರ್ಫುಲ್ ಟೂಲ್ ಅಂತ ಹೇಳ್ಬೋದು. ಸಿಮಿಲರ್ಲಿ ನಮಗೆ ಯಾರಾದರೂ ಏನಾದರೂ ಕೊಟ್ಟಾಗ ನಾವು ಗ್ರ್ಯಾಟಿಟ್ಯೂಡ್ ತೋರಿಸಿದರೆ, ಕೊಟ್ಟವರಿಗೆ ಮಾತ್ರ ಅಲ್ಲ, ನನ್ನಿಂದ ಬರುವ ಗ್ರ್ಯಾಟಿಟ್ಯೂಡ್ ಒಂದು ಲವ್ ಎನರ್ಜಿ ಆಗಿ ಆ ಬಬಲ್ ಯಾವಾಗಲೂ ಅವರ ಸುತ್ತ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಯಾವಾಗಲೂ ಗ್ರ್ಯಾಟಿಟ್ಯೂಡಲ್ಲಿರೋದ್ರಿಂದ ಸತತವಾಗಿ ಲವ್ ಎನರ್ಜಿ ನಮ್ಮ ಸುತ್ತಮುತ್ತ ಇರುತ್ತೆ. ಸೊ ನಮಗೆ ಮಾತ್ರ ಅಲ್ಲ, ಮತ್ತು ಯಾರು ನನಗೆ ಕೊಟ್ಟಿದ್ರು, ಓನ್ಲಿ ಗಿವ್ ಆ್ಯಂಡ್ ಟೇಕ್ ಇಲ್ಲ ಇಲ್ಲಿ. ಇವ್ರು ನನಗೆ ಕೊಟ್ಟಿದ್ದಕ್ಕೆ ಇವ್ರಿಗೆ ಮಾತ್ರ ಲಾಭ ಅಂತ ಇಲ್ಲ. ಸೊ ಮೊದಲಿನ ಎಪಿಸೋಡ್ಗೆ ಹೋಗೋಣ. ಅನಸ್ತಾಶಾ ತಾತ ಏನು ಹೇಳಿರ್ತಾರೆ, ಮನುಷ್ಯನಿಂದ ಬರುವ ಲವ್ ಎನರ್ಜಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, ಅದು ರೈಸ್ ಅಪ್ ಆಗಿ ಬೇರೆ ಸೆಲೆಸ್ಟಿಯಲ್ ಬಾಡಿಗೆ ಹೋಗಿ ಟಚ್ ಆಗಿ ಮಳೆಯಾಗಿ ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಅದರ ಮಳೆ ಸಮೃದ್ಧಿಯ ಮಳೆ, ಪ್ರೀತಿಯ ಮಳೆ. ಹಾಗೆಯೇ ಡಾರ್ಕ್ ವಿಚಾರಗಳು, ಯಾರ ಮೇಲೆ ಕೋಪ, ಅವ್ರ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದೀವಿ, ಗಾಸಿಪ್ ಮಾಡಿದ್ರೂ ನಮಗೇನು ಖುಷಿಯಿಂದ ನಾವು ಗಾಸಿಪ್ ಮಾಡಲ್ಲ, ಅಂತೆ ಕಂತೆ ಅಂತ ಮುಖ ಮಾಡಿಕೊಂಡು ಮನಸ್ಸನ್ನು ನೋಯಿಸ್ಕೊಂಡು ಹಂಗಂತೆ ಹಿಂಗಂತೆ ಅಂತ ಮಾತಾಡ್ತೀವಿ. ಖುಷಿ ಪಡ್ತಾ ಇಲ್ಲ ನಾವಲ್ಲಿ. ಅದು ಸಹ ಡಾರ್ಕ್ ಎನರ್ಜಿ. ನಾನೇನು ಕೆಟ್ಟದಾಗ ಮಾತಾಡಿಲ್ಲಪ್ಪ ಅಂತ ನಾವು ಅಂದ್ಕೊಳ್ತೀವಿ. ಇಲ್ಲ, ಈ ಥಾಟೇ ಅವ್ರಿಗೇನು ಕಡಿಮೆ ಬಿಡ್ರಿ ಅಂತ ಅಂದ್ಬಿಡ್ತೀವಿ. ಇದರಲ್ಲೇನಿದೆ, ಇದು ಸಹಜವಾದ ಮಾತಲ್ಲ ನಮ್ಮ ದೃಷ್ಟಿಯಲ್ಲಿ. ಆದರೆ ಇದುವೇ ಡಾರ್ಕ್ ಫೋರ್ಸ್. ನಿನ್ನಲ್ಲಿ ಆ ಒನ್ನೆಸ್ ಇಲ್ಲ, ಲವ್ ಎನರ್ಜಿ ಇಲ್ಲ. ಲವ್ ಅಂದರೆ ಏನು? ಒನ್ನೆಸ್. ಅವರು ಬೇರೆಯಾಗಿ ಕಾಣಬಾರ್ದು, ಅದುವೇ ಲವ್ ಎನರ್ಜಿ. ಅದೆಲ್ಲ ಹೋಗುತ್ತೆ? ಅಗೇನ್ ಫಸ್ಟ್ ಚಾಪ್ಟರಲ್ಲಿ ಕೊಟ್ಟಿದ್ದಾರೆ, ಡಾರ್ಕ್ ಎನರ್ಜೀಸ್, ಹೇಟ್ ಎನರ್ಜಿ. ಹೇಟ್ ಎನರ್ಜಿ ಅಂತೂ ಇನ್ನೂ ಸ್ಟ್ರಾಂಗ್. ನೆವರ್ ಯೂಸ್ ದ ವರ್ಡ್ ಹೇಟ್. ಬೇಕಿದ್ರೆ ಲವ್ ಎನರ್ಜಿ, ಲವ್ ಇಲ್ಲ ಅಂದ್ರೂ ಲವ್ 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 ಅಂತ ಮಾತಾಡಿ. ಹೇಟ್ ಪದಗಳು, ಇಂಥ ಸ್ಟ್ರಾಂಗ್ ವರ್ಡ್ಸನ್ನು ಯೂಸ್ ಮಾಡಬೇಡಿ. ಅನಸ್ತಾಶಾ ತಾತ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದರು, ಹೇಟ್ ಎನರ್ಜಿ ಸಹ ಈಕ್ವಲ್ ಆಗಿ ಲೈಟ್ ಎನರ್ಜಿ ಆ್ಯಂಡ್ ಲವ್ ಎನರ್ಜಿ ಜೊತೆಲಿ ಫೈಟ್ ಮಾಡುತ್ತಂತೆ. ನಾನು ಯಾವುದಕ್ಕೆ ಕಮ್ಮಿ ಅಂತ. ಆದರೆ ಅದು ಮೇಲಕ್ಕೆ ಹೋಗಲ್ಲ, ಅದು ಭೂಮಿ ಒಳಗೆ ಹೋಗುತ್ತೆ. ಭೂಮಿ ಒಳಗೆ ಹೋಗಿ ಅಲ್ಲಿರುವ ಸೆಂಟರ್ ಆಫ್ ದ ಅರ್ತ್ ಏನಿದೆಯೋ ಸ್ಟ್ರಾಂಗ್ ಎನರ್ಜಿ, ಅದಕ್ಕೆ ಹೋಗಿ ಅಪ್ಪಳಿಸಿ ಅಲ್ಲಿಂದ ರೀಬೌಂಡ್ ಆಗಿ ಅದು ಹೊರಗೆ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತು ಏನಾಗುತ್ತೆ ಅಂತ. ಭೂಕಂಪಗಳು, ಜ್ವಾಲಾಮುಖಿಗಳು, ಈಗೆಲ್ಲ ಸುನಾಮಿ ಒಂದು 50-100 ವರ್ಷದ ಹಿಂದೆ ತುಂಬ ಅಪರೂಪ ಆಗಿತ್ತು. ಈಗ ಎಷ್ಟು ಸರ್ವೇ ಸಾಮಾನ್ಯ, ಬಿಕಾಸ್ ಹೇಟ್ ಎನರ್ಜಿ.
ನಾವು ಕೂತ್ಕೊಂಡು ಪಾಲಿಟಿಕ್ಸ್ ಹೆಸರಲ್ಲಿ ಹೇಟ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಯಾರ್ದು ಬಗ್ಗೆ ಗಾಸಿಪ್ ಮಾಡಿ ಹೇಟ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಸೊ ಅನ್ವಾಂಟೆಡ್, ಪ್ರತಿ ಸರಿ ಹೇಳಿದ ಹಾಗೆ ಅನ್ವಾಂಟೆಡ್ ಟಾಕ್ಸೇ ಬೇಡ. ಬಾಯಿಂದ ಮಾತು ಬಂದರೆ ಒಂದು ನನಗೆ ಉಪಯೋಗ ಆಗಿರಬೇಕು, ಇಲ್ಲ ಕೇಳುವವರಿಗೆ ಉಪಯೋಗ ಆಗಿರಬೇಕು. ಹಾಗೆಯೇ ವಾಕ್ಕ್ಷೇತ್ರ ಶುದ್ಧಿಯಾಗಬೇಕು. ವಾಕ್ಶುದ್ಧಿ ಅಂದರೆ ಏನು? ಅರಿವಿನಿಂದ ಮಾತಾಡುವುದು. ಅರಿವಿನಿಂದ ಮಾತಾಡುವುದಂದರೆ ಏನು? ನಾನು ಯಾರ ಜೊತೆಲೆ ಮಾತಾಡ್ತಾ ಇದ್ದೇನೋ ಅವ್ರು ಬೇರೆ ಅನ್ನುವ ಒಂದು ವಿಚಾರ ಸಹ ಬರ್ದ ಹಾಗೆ ನಾವು ಜೀವಿಸ್ತಾ ಇದ್ದರೆ ನಾವು ಹೇಗೆ ಮಾತಾಡಬೇಕನ್ನೋ ಜ್ಞಾನ ತನ್ನಷ್ಟಾನೇ ಬಂದ್ಬಿಡುತ್ತೆ. ಸೊ ಧ್ಯಾನದಲ್ಲಿ ಓನ್ಲಿ ಲವ್ ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡಿ, ಓನ್ಲಿ ಲವ್ ಎನರ್ಜಿಯೇ ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಇಟ್ ಈಸ್ ದ ಅಲ್ಟಿಮೇಟ್ ಎನರ್ಜಿ. ಇಡೀ ಕಾಸ್ಮಾಸ್, ಇಡೀ ಯೂನಿವರ್ಸ್, ಎಲ್ಲ ಸೃಷ್ಟಿ ಇರುವುದೇ ಈ ಶಕ್ತಿಯ ಮೇಲೆಗೆ. ಇದು ಯಾವುದನ್ನು ನಾವು ಬ್ರಹ್ಮಾಂಡ ಶಕ್ತಿ, ವಿಶ್ವ ಪ್ರಾಣ ಶಕ್ತಿ ಅಂತ ಕರಿತೇವೋ ಅದು ಲವ್ ಎನರ್ಜಿ, ಮೈ ಡಿಯರ್ ಫ್ರೆಂಡ್ಸ್. ಇದಕ್ಕಿಂತ ದೊಡ್ಡದು ಮತ್ತು ಇದು ಅಲ್ಲದೆ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ವ್ಲಾಡಿಮಿರ್ ತನ್ನ ಮಗನ ಜೊತೆಯಲ್ಲಿ ಮತ್ತು ಮುಂದೆ ಬರುವ ಅನಸ್ತಾಶಿಯಾ, ವಿಸ್ಡಮ್, ಡಾರ್ಕ್ ಫೋರ್ಸಸ್ ಜೊತೆಯಲ್ಲಿ ಹೇಗೆ ಡೀಲ್ ಮಾಡಬೇಕು, ಯಾವ ರೀತಿ ಅದನ್ನು ಎದುರಿಸಬೇಕು ಮತ್ತು ವಿಶ್ವಕ್ಕೆ ಏನು ಸಂದೇಶಗಳಿದೆ ಅನ್ನುವ ಮುಂಬರುವ ಎಪಿಸೋಡ್ ಸ್ವಲ್ಪ ಸಮಯದ ನಂತರ ಮತ್ತೆ ಬರಲಿದೆ. ಇವತ್ತಿಗೆ ನಾವು ಅನಸ್ತಾಶಿಯಾ ಎಪಿಸೋಡನ್ನು ನಿಲ್ಲಿಸ್ತಾ ಇದ್ದೇವೆ. ಸ್ವಲ್ಪ ದಿನ ಗ್ಯಾಪ್ ಮಾಡ್ತೇವೆ, ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅನಸ್ತಾಶಿಯಾಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ, ನನ್ನ ಮೇಲೆ ಅಷ್ಟೊಂದು ಅಭಿಮಾನ ತೋರಿಸಿದ್ದಕ್ಕೆ. ಹಾಗೆಯೇ PMC ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವೀಕ್ಷಿಸ್ತಾ ಇರಿ. ಇನ್ನು ಕೆಲವು ದಿನದಲ್ಲಿ ಮತ್ತೊಂದು ಬುಕ್ಸ್ ಜೊತೆಯಲ್ಲಿ ಅದರಲ್ಲಿರುವ ಜ್ಞಾನದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಸರೋಜಾ ಮಲ್ಲಿಕಾರ್ಜುನ್. ಅಲ್ಲಿವರೆಗೂ ಗುಡ್ ಬೈ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.